ಎಲ್ಲರಿಗೂ ನಮಸ್ಕಾರ. ಪಾವಗಡ ಪಟ್ಟಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಗಣಪತಿ ವಿಸರ್ಜನೆ ಶೋಭಾಯಾತ್ರೆಗೆ ಸಿಂಗಾರಗೊಂಡ ಪಾವಗಡ ಪಟ್ಟಣದಲ್ಲಿ ತೋರಣಗಳಿಂದ ಪ್ರಮುಖ ರಾಜ ಬೀದಿಯಲ್ಲಿ ಅಲಂಕರಣಗೊಂಡ ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಪಾವಗಡದಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿರುವ ಹಿಂದೂ ಮಹಾಗಣಪತಿ ವಿಸರ್ಜನೆ ಶೋಭಾಯಾತ್ರೆ ವಿಜೃಂಭಣೆಯಿಂದ ನೆರವೇರಲಿದೆ. ಈ ಒಂದು ಶೋಭಾಯಾತ್ರೆಗೆ ಅನೇಕ ರೀತಿಯಾದಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಡಿಜೆ, ಕೋಲಾಟ, ಡೋಲು ಕುಣಿತ, ಭಜನೆ ಕಾರ್ಯಕ್ರಮಗಳು ಹಾಗೂ ಅನೇಕ ರೀತಿಯ ಕಲಾ ತಂಡಗಳಿಂದ ವಾದ್ಯಗೋಷ್ಠಿಗಳ ಮೂಲಕ ವಿಜೃಂಭಣೆಯಿಂದ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಅನ್ನದಾಸೋಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗುತ್ತದೆ. ತಾಲೂಕಿನ ಅತಿ ದೊಡ್ಡ ಗಣಪತಿ ಮಹೋತ್ಸವವೆಂದೇ ಖ್ಯಾತಿ ಪಡೆದಿರುವ ವಿಸರ್ಜನೆ ಶೋಭಾಯಾತ್ರೆಗೆ ತಾಲೂಕಿನ ವಿವಿಧ ಮೂಲೆಗಳಿಂದ ಹಾಗೂ ನೇರ ಜಿಲ್ಲೆಗಳಿಂದ 25,000ಕ್ಕೂ ಹೆಚ್ಚು ಜನರು ಜಮಾವಣೆಗೊಳ್ಳುವ ನಿರೀಕ್ಷೆ ಇದೆ. ಇದಕ್ಕಾಗಿ ಹಿಂದೆಂದೂ ಕಂಡಿರದ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ವಿಶ್ವ ಹಿಂದೂ ಪರಿಷತ್ ಗಣಪತಿ ಹಾಗೂ ಬಜರಂಗ ದಳದವರು ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಲಾಗುತ್ತದೆ ಎಂದು ಹೇಳಿದರು. ವರದಿ ಮಾರುತಿ, MS ಮೀಡಿಯಾ. ಜೈ ಶ್ರೀರಾಮ್. ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ಇದು 2ನೇ ವರ್ಷದ ಗಣೇಶೋತ್ಸವ ಉತ್ಸವ ಮಾಡ್ತಿದ್ದೇವೆ. ಇದು ಯಾವ ಥರ ಅಂದರೆ, ಇದು ಪ್ರತಿಯೊಂದು ಹಿಂದೂ ಬಾಂಧವರೆಲ್ಲ ಒಗ್ಗೂಡಿ ಮಾಡುವಂತಹ ಈ ಗಣಪತಿ ಹಬ್ಬವನ್ನು ಈ ಪಾವಗಡದಲ್ಲಿ ನೆರವೇರಿಸ್ತಿದ್ದೇವೆ. ಎಲ್ಲರೂ ಬಂದು ಈ 6ನೇ ತಾರೀಕು ಬಂದು ಈ ಭಾನುವಾರ ಎಲ್ಲರೂ ಬಂದು ಈ ಗಣಪತಿ ವಿಸರ್ಜನೆಯನ್ನು ಯಶಸ್ವಿಗೊಳಿಸಬೇಕೆಂದು ಕೋರ್ಕೊಳ್ತಿದ್ದೇವೆ. ಪಾವಗಡ ಜನತೆಗೆ ಅತ್ಯಂತ ಎಲ್ಲ ಜಾತಿ, ಧರ್ಮ, ಮತ, ಭೇದ ಭಾವ ಇಲ್ಲದಂಗೆ ಇದು ಯಶಸ್ವಿಯಾಗಿ ಈ ಭಾನುವಾರ ಶೋಭಾಯಾತ್ರೆಯನ್ನು DJ, ಡೋಲು ಕುಣಿತ ಮತ್ತು ಡ್ರಮ್ ಸೆಟ್ ಮತ್ತು ಭಜನಾ ಕಾರ್ಯಕ್ರಮ ಇವೆಲ್ಲ ಇರುತ್ತೆ. ಈ ತಪ್ಪದೆ ಎಲ್ಲರೂ ಬಂದು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ವಿನಂತಿಸ್ತೀನಿ. ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಮತ್ತು ಈ ಕಾರ್ಯಕ್ರಮ ಎಲ್ಲಿ ಎಂಡ್ ಆಗುತ್ತೆ ಅನ್ನೋದು? ಮಧುಗಿರಿ ಊರುಬಾಗಿಲಿಂದ ಶಿರಾ ರಸ್ತೆ ಮತ್ತು ತುಮಕೂರು ರಸ್ತೆ, ತುಮಕೂರು ಕನಕ ಸರ್ಕಲ್ಲಿಂದ ಮತ್ತು ಇನ್ನೊಂದು ಬಳ್ಳಾರಿ ರೋಡ್ ಟೋಲ್ಗೇಟ್ವರೆಗೂ ಈ ಮೆರವಣಿಗೆ ಸಾಗುತ್ತೆ. ಸರ್, ವಿಶ್ವ ಹಿಂದೂ ಪರಿಷತ್ ಮಹಾಗಣಪತಿಗೆ ಯಾರು ಬರ್ತಾರೆ ಒಂದು ಮುಖ್ಯ ಅತಿಥಿಗಳಾಗಿ ಇಲ್ಲಿ? ಎಲ್ಲ ಗಣ್ಯರನ್ನು ಆಹ್ವಾನಿಸಿದ್ದೇವೆ. ಅದರಲ್ಲಿ ಯಾರೂ ಗೊತ್ತಿಲ್ಲ. ಎಲ್ಲರಾಗಿ ಪಾವಗಡ ತಾಲೂಕಿನ ಎಲ್ಲ ಯುವ ಸಮೂಹ ಬಹಳಷ್ಟು ಭರ್ಜರಿಯಾಗಿ ಬರುವಂಥದ್ದು ಸೂಚನೆ ನಿಮಗೆ ಕಾಣಿಸ್ತಿದೆ. ಎಲ್ಲರೂ ಹಳ್ಳಿ ಕಡೆ ಇಡೀ ಪಾವಗಡ ತಾಲೂಕು ಎಷ್ಟು ಹಳ್ಳಿನೋ ಅಷ್ಟು ಹಳ್ಳಿಗೂ ಪ್ರತಿಯೊಂದು ಹಳ್ಳಿಗೂ ನಮ್ಮ ಆಟೋ ಅನೌನ್ಸ್ಮೆಂಟ್ ಧ್ವನಿವರ್ಧಕ ಮೂಲಕ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಪಾಂಪ್ಲೆಟ್ ಹಂಚಿದ್ದೇವೆ. ಒಂದು 15-20 ಸಾವಿರ ಜನ ಈ ಶೋಭಾಯಾತ್ರೆಗೆ ಬರುವ ಸಾಧ್ಯತೆ ಇದೆ. ಊಟದ ವ್ಯವಸ್ಥೆ ಮತ್ತು ನೀರು ವ್ಯವಸ್ಥೆ ಮತ್ತು ಕೆಲವರು ಇನ್ನೂ ಭಕ್ತಾದಿಗಳು ಅಲ್ಲಲ್ಲಿ ಪಾನಕವನ್ನು ಮತ್ತು ಮಜ್ಜಿಗೆ ಇವೆಲ್ಲ ವ್ಯವಸ್ಥೆ ಮಾಡ್ತಿದ್ದಾರೆ. ಒಂದು ವಿಚಾರ ಏನಂದರೆ, ನೆಕ್ಸ್ಟು ಇವಾಗ ಹಿಂದೂ ಮಹಾಗಣಪತಿಗೆ ಬೇಕಾದ ಜನ ಸ್ಪಾನ್ಸರ್ ಮಾಡ್ತಾ ಇದ್ದಾರಲ್ಲ, ಸ್ಪಾನ್ಸರ್ಗಳು ತುಂಬ ಅದು ತಪ್ಪು ತಿಳುವಳಿಕೆ. ಎಲ್ಲರೂ ಅಂದರೆ ಅವರವರ ಕೈಲಾಗಿರೋ ಸಹಾಯ ಅವರವ್ರು ಮಾಡಿದ್ದಾರೆ. ಆದರೆ ಹೆಚ್ಚಿನ ಮೊತ್ತದಲ್ಲಿ ಮಾಡಿರುವಂಥದ್ದು ಕೆಲವೇ ಬೆರಳೆಣಿಕೆ ಅಷ್ಟು ಜನ ಇದ್ದಾರೆ. ಏನು ನಾವೆಲ್ಲ ಈ ಬಜರಂಗ ದಳ ಸಂಘಟನೆ ಮತ್ತು ಈ ಹಿಂದೂ ಮಹಾಗಣಪತಿ ಸಂಘಟನೆ ಹುಡುಗರೆಲ್ಲ ಸೇರಿಕೊಂಡು ನಾವು ಎಷ್ಟೇ ಇದಾದ್ರೂ ಕಷ್ಟಪಟ್ಟು ಮಾಡ್ತಿದ್ದೀವಿ. ನಿಮಗೆ ಹೊರಗಡೆ ಮಾಹಿತಿ ಬಂದಿರೋಷ್ಟು ಏನಿದಿಲ್ಲ. ನಾವು ಏನೇ ಇದಾದ್ರೂ ನಾವು ಎಲ್ಲರೂ ಹುಡುಗರೆಲ್ಲ ಮಾತಾಡಿಕೊಂಡು ಎಷ್ಟೇ ಕಮ್ಮಿ ಬರಲಿ ಏನೇ ಮಾಡಲಿ ನಾವು ಕೈಯಿಂದ ಹಾಕ್ಕೊಳಕ್ಕೂ ರೆಡಿ ಇದ್ದೀವಿ ಅಂದ್ಬಿಟ್ಟೆ ನಾವು ಮಾಡ್ತಿದ್ದೀವಿ. ಸೇವಾಸ್ತಿಯಿಂದ ಮಾತ್ರ ನೆರವೇರಿಸ್ಕೊಡ್ತಾ ಇದ್ದೀವಿ. ಸೇವಾ ಸಮಿತಿ ಪ್ರತಿಯೊಬ್ಬರು ತಮ್ಮಲ್ಲಾಗಿದ್ದಂಥ ಸೇವಾ ಕಾರ್ಯಕ್ರಮವನ್ನು ಎದುರಿಸ್ಕೊಡ್ತಾ ಇದ್ದಾರೆ. ಎಲ್ಲರೂ ಅವ್ರವ್ರ ಕೈಲಾಗಿರೋಷ್ಟು ಎಲ್ಲರೂ ಸಹಾಯ ಮಾಡಿದ್ದಾರೆ. ಯಾರು ನಾವು ಇದು ಹಿಂದೂ ಮಹಾಗಣಪತಿ ಯಾರೊಬ್ಬರಿಂದ ಕೈಲೂ ಆಗಲ್ಲ. ಎಲ್ಲರೂ ಕೈ ಜೋಡಿಸಿದ್ರೇ ಇದು ಹಿಂದೂ ಮಹಾಗಣಪತಿ ಆಗೋದು. ಅವರು ಪಾಪ ಪ್ರತಿಯೊಬ್ಬರು ನಾವು ಕೇಳಿರೋರು ಯಾರೇ ಇರಲಿ, ನಮ್ಮ ವ್ಯಾಪಾರದ ಇವರಾಗಲಿ ಎಲ್ಲರೂ ಅಂಗಡಿಗಳಿಗೆಲ್ಲ ಹೋದಾಗೆಲ್ಲ ಅವರವ್ರ ಕೈಲಾಗಿದ್ದು ಅವರು ಧನ ಸಹಾಯ ಮಾಡಿದ್ದಾರೆ. ಇನ್ನು ಕೆಲವರು ಇವಕ್ಕೆಲ್ಲ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹಣ ಸಹಾಯ ಮಾಡೋದು ಎಲ್ಲ ಇದೆ. ಅವರು ಉಚಿತವಾಗಿ ಬಂದು ಭಜನೆಗಳೆಲ್ಲ ಮಾಡಿಬಿಟ್ಟಿದ್ದಾರೆ 9 ದಿನ. ಸರ್, ಇವತ್ತು ನಾಳೆ ನೀವು ಏನು ಶೋಭಾಯಾತ್ರೆ ಮಾಡುವಂಥ ಸಂದರ್ಭದಲ್ಲಿ ಶಾಂತಿಯುತವಾಗಿ ಭಜನೆ ಕಾರ್ಯಕ್ರಮಗಳು ಏನೇನು ಏರ್ಪಡಿಸಿದ್ದೀರಾ? ಭಜನೆ ಕಾರ್ಯಕ್ರಮಗಳನ್ನ ಅಂತ ಅಂದ್ಕೊಂಡಿದ್ದೀವಿ. ಅದು ತುಂಬ
ಜನರಿಂದ ಆಗಬೇಕು ಅಂತೇಳಿ ಮತ್ತೆ ಕೋಲಾಟದ ವ್ಯವಸ್ಥೆನೂ ಮಾಡಿದ್ದೀವಿ. RSS ಗ್ರಾಮ ವಿಕಾಸದಿಂದ ಭಜನೆ ಕಾರ್ಯಕ್ರಮ ಇದೆ, 60 ಮಂದಿ ಸೇರಿ ಮಾಡ್ತಾ ಇದ್ದಾರೆ. ಸರ್ ನಂತರ ಬಂದು ಅಷ್ಟು ಜನರು ಖುಷಿ ಯಾವ ಥರ ಅವರನ್ನು ಇನ್ನೂ ಸಾಕಷ್ಟು ಜನ ಬರಬೇಕಂದ್ರೆ ಯಾವ ಥರ ಆಹ್ವಾನ ಮಾಡ್ತೀರಾ? ನಮ್ಮ ಕೈಲಾದಷ್ಟು ಮಾಡಿ ನಾವು ಇವಾಗ ಒಬ್ಬರನ್ನ ಮೆಚ್ಚಿ ಇದು ಕರೆಯೋಷ್ಟು ಇದಿಲ್ಲ. ನಮ್ಮ ಉದ್ದೇಶ ಒಂದೇ, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಒಗ್ಗೂಡಬೇಕು. ಅಂದು ದೇಶ ರಾಷ್ಟ್ರ ಉಳಿಸೋಕ್ಕೆ ನಮ್ಮ ಈ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಇದು ಮಾಡಿದ್ರು. ಹಿಂದೂ ರಾಷ್ಟ್ರವನ್ನು ಕಟ್ಟಲಿಕ್ಕೆ ಈ ಗಣೇಶೋತ್ಸವ ಮೂಡಬೇಕು ಅನ್ನೋ ಒಂದು ಭಾವನೆ ನಮ್ಮದು. ಆದಷ್ಟು ತುಂಬ ಜನರನ್ನ ನಾವು ಒಲಿಸ್ಬೇಕು ಅಂತ ಏನು ಮಾಡಿ ನಮ್ಮ ಪಾವಗಡ ಜನತೆಯವರ ಎಲ್ಲರನ್ನು ಒಗ್ಗೂಡಿಸ್ಬೇಕು, ಹಿಂದೂ ಅನ್ನೋ ಭಾವ ಅವ್ರ ಮನಸ್ಸಲ್ಲೂ ಬರಬೇಕು ಅನ್ನೋ ಒಂದು ಭಾವನೆಯಿಂದ ನಾವು ಈ ಹಿಂದೂ ಮಹಾಗಣಪತಿಯಿಂದ ಸೇವಾ ಸಮಿತಿಯು ಪ್ರತಿಯೊಂದು ಮನೆಗೆ ತಲುಪಿ ಪ್ರತಿಯೊಂದು ಮನೆಗಳಿಗೆ ಕರಪತ್ರವನ್ನು ನೀಡೋ ಮೂಲಕ ಪ್ರತಿಯೊಬ್ಬರಿಗೂ ಆಹ್ವಾನ ಕೊಟ್ಟಿದ್ದೀವಿ. ಪ್ರತಿಯೊಂದು ಊರಲ್ಲಿರೋ ಹಾಗೆ ಹಳ್ಳಿಯಲ್ಲಿರೋ ಪ್ರತಿಯೊಂದು ಮನೆಗೂ ನಮ್ಮ ಹಿಂದೂ ಮಹಾಗಣಪತಿ ಸೇವಾ ಸಮಿತಿಯಿಂದ ಪ್ರತಿಯೊಂದು ಮನೆಗೆ ಕರಪತ್ರ ತಲುಪಿದೆ. ನಾವು ಕೂಡ ಎಲ್ಲರಿಗೂ ಆಹ್ವಾನಿಸಿದ್ದೇವೆ ಅಂತ ಹಬ್ಬದ ವಾತಾವರಣ ಮೂಡ್ ಬರ್ತಾ ಇದೆ ಅಂತ ಬಹಳಷ್ಟು ಜನರು ಇದು ಕೇಳಿ ನಿಜ ಆಗುತ್ತೆ ಅದು? ಖಂಡಿತ ನಿಜ ಆಗುತ್ತೆ. ಏಕೆಂದರೆ ಪಕ್ಕದಲ್ಲಿರೋಂಥ ಶಿರಾ ಆಗಲಿ, ತುಮಕೂರಾಗಲಿ, ಇವಾಗ ಚಿತ್ರದುರ್ಗನೇ ಆಗಲಿ, ಯಾವ ಥರ ಹಿಂದೂ ಮಹಾಗಣಪತಿ ಅದ್ದೂರಿಯಾಗಿ ಇದು ಮಾಡ್ತಾರೆ. ಯಾಕೆ ನಮ್ಮ ಪಾವಗಡ ಇನ್ನೂ ಈ ಥರ ಇದೆ? ಇದೇನೋ ಒಂದು ಸಂಘಟನೆಗೆ ಇದು ಹಿಂದೂ ಮಹಾಗಣಪತಿ ಯುವಕರಿಗೆ ಹೆಸರು ಬರಬೇಕು ಅಂತಲ್ಲ, ನಮ್ಮ ಪಾವಗಡಕ್ಕೆ ಹೆಸರು ಬರಬೇಕು. ನಮ್ಮ ಪಾವಗಡದಲ್ಲೂ ಒಂದು ಹಿಂದುತ್ವ ಅನ್ನೋದಿದೆ. ಹಿಂದೂಗಳೆಲ್ಲ ಒಗ್ಗೂಡಿ ಈ ಹಬ್ಬವನ್ನು ಅದ್ದೂರಿಯಾಗಿ ಅದ್ದೂರಿಯಾಗಿ ಈ ಮೆರವಣಿಗೆ ಮಾಡ್ತಾರೆ. ಇಲ್ಲಿ ಒಂದು ಒಗ್ಗಟ್ಟಿದೆ ಇದು ಮಾಡೋದಕ್ಕೆ ಈ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ವತಿಯಿಂದ ಹಿಂದೂ ಮಹಾಗಣಪತಿಯನ್ನು ನಾವು ನೆರವೇರಿಸಿದ್ದೇವೆ. ಬನ್ನಿ ಕರೆತನ್ನಿ ಹಿಂದುತ್ವವನ್ನು ಉಳಿಸಿ ಅನ್ನೋದು ಬನ್ನಿ ಕರೆತನ್ನಿ ಹಿಂದುತ್ವವನ್ನು ಉಳಿಸಿ, ಬನ್ನಿ ಕರೆತನ್ನಿ ಹಿಂದುತ್ವವನ್ನು ಉಳಿಸಿ, ಬನ್ನಿ ಕರೆತನ್ನಿ ಹಿಂದುತ್ವವನ್ನು ಉಳಿಸಿ. ಸಾಗರ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶಿವಾಜಿ, ಜೈ ಭವಾನಿ, ಜೈ ಭವಾನಿ, ಜೈ ಶಿವಾಜಿ. बोलो भारत माता की जय, भारत माता की जय.